ಸೇರಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳಿಂದ ನಾನು ಸ್ವಾಗತಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಬಯಸುತ್ತೇನೆ. ಪ್ರತಿದಿನ ನೀವು ವಾಕ್ಯವನ್ನು ಓದಬೇಕು, ಪ್ರತಿದಿನ ನೀವು ವಾಕ್ಯವನ್ನು ಧ್ಯಾನಿಸಬೇಕು, ಪ್ರತಿದಿನ ನೀವು ಪ್ರಾರ್ಥನೆ ಮಾಡುವವರು ಆಗಿರಬೇಕು. ಯಾಕಂದರೆ ಒಬ್ಬ ಕ್ರೈಸ್ತವನಿಗೆ ಪ್ರಾರ್ಥನೆ ವಾಕ್ಯವು ಎರಡು ಸಹ ಎರಡು ರೆಕ್ಕೆ, ಒಂದು ರೆಕ್ಕೆಯುಳ್ಳ ಪಕ್ಷಿ ಯಾವ ರೀತಿ ಇರ್ತದೋ ಆ ರೀತಿ ಇದ್ದ ಹಾಗೆ ಎಂಬುದಾಗಿ ನಾವು ನೋಡ್ಬೋದು ಅಥವಾ ಕಲಿಯಬಹುದು ಎಂಬ ವಿಷಯವನ್ನು ನೀವು ಮರೆಯಬಾರದು ಎಂಬುದಾಗಿ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ. ಇವತ್ತಿನ ಒಂದು ಅಂಶ ಅಥವಾ ತಲೆಬರಹ ಏನು ಎಂಬುದಾಗಿ ನಾವು ಯೋಚಿಸುವುದಾದರೆ, ಪ್ರಾರ್ಥನೆ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಪ್ರಾರ್ಥನಾ ಬಹಳ ಪ್ರಾಮುಖ್ಯವಾದದ್ದು. ಆ ಪ್ರಾರ್ಥನೆ ಅನೇಕ ಕಾರ್ಯಗಳನ್ನು, ಅನೇಕ ಅದ್ಭುತಗಳನ್ನು ತಗೊಂಡು ಬರುವಂಥದ್ದು ಆಗಿರುತ್ತದೆ. ನಾವು ನೋಡ್ತೇವೆ, ನಮ್ಮ ಆಧ್ಯಾತ್ಮಿಕ ಜೀವಿತಗಳಲ್ಲಿ ಪ್ರಾರ್ಥನೆ ನಾವು ಮಾಡುವವರಾಗಿರಬೇಕು. ಎಷ್ಟರ ಮಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂದರೆ, ನೀವು ಬೇಡಿದಂಥ ಪ್ರತಿಯೊಂದು ಬೇಡಿಕೆಗಳನ್ನು ದೇವರು ಅನುಗ್ರಹ ಮಾಡುವ ತನಕ ದೇವರ ವಾಕ್ಯ ಹೇಳ್ತದ, ಎಡಬಿಡದೆ ನೀವು ಪ್ರಾರ್ಥಿಸರೆ, ಬೇಸರಗೊಳ್ಳದೆ ಪ್ರಾರ್ಥಿಸರೆ ಎಂಬುದಾಗಿ. ಆದರೆ ಅದರಲ್ಲಿ ನಾವು ನೋಡಿದ್ದೇವೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವೆ, ನಮ್ಮ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ, ನಮ್ಮ ಉದ್ಯೋಗಗೋಸ್ಕರ, ವ್ಯಾಪಾರಗೋಸ್ಕರ, ಸೇವೆಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮನೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ಇವತ್ತು ಇದರ ಬಗ್ಗೆ ನಾವು ಸ್ವಲ್ಪ ಹೊಸದಾಗಿ ಕಲಿಯುವಂಥದ್ದು ದೇವರು ಏನಾದರೂ ಬರೆದಿಟ್ಟಿದ್ದಾರಾ ಎಂಬುದಾಗಿ ನೋಡಿದರೆ, ನಾವು ನೋಡೋಣ. ಯೋಬನ ಪುಸ್ತಕದಲ್ಲಿ 42ನೇ ಅಧ್ಯಾಯ 10ನೇ ವಚನವನ್ನು ನಾವು ಧ್ಯಾನಿಸೋಣ. ತೆಗಿರಿ, ಯೋಬನ ಪುಸ್ತಕ 42ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋಣ. ಅಲ್ಲಿ ಯೋಬನು ಅವನು ಎಲ್ಲ ಪೂರ್ವ ಸ್ಥಿತಿ ಅಂದರೆ ಶ್ರೀಮಂತ ಸ್ಥಿತಿಯಿಂದ ಬಡವನಕ್ಕಿಂತ ಇನ್ನು ಕೀಳಾದಂಥ ಸ್ಥಿತಿಯಲ್ಲಿ ಇರಬೇಕಾದಂಥ ಸಮಯದಲ್ಲಿ ಅವ ಪ್ರಾರ್ಥಿಸುತ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ನೋಡಿ, ಅಲ್ಲಿ 10ನೇ ವಚನದಲ್ಲಿ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಇಲ್ಲೇನು ನೋಡ್ತೀವಿ ನಾವು, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದೆ ಅಂದರೆ ನಾವು ನೋಡ್ತೇವೆ. ನೋಡ್ರಿ, ನಿಮಗೆಲ್ಲರಿಗೆ ಸ್ನೇಹಿತರಿದ್ದಾರ? ನೀವೆಲ್ಲೇ ಹೋಗ್ರಿ, ಮನೆ ಪಕ್ಕದಲ್ಲಿರ್ಬೋದು, ಮನೆ ಆಜುಬಾಜಲ್ಲಿ ಇರಬೇಕಾದಂಥವ್ರು ಆಗಿರಬಹುದು, ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ, ನಾವು ಕೆಲಸ ಮಾಡತಕ್ಕಂಥ ಸ್ಥಳಗಳಲ್ಲಿ, ನಾವು ಉದ್ಯೋಗ ಮಾಡತಕ್ಕಂಥ ಸ್ಥಳಗಳಲ್ಲಿ, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ನಮಗಂತೂ ಸ್ನೇಹಿತರು ಇರ್ತಾರೆ. ಅದು ಒಬ್ಬರಾಗಿರ್ಬೋದು, ಇಬ್ಬರಾಗಿರ್ಬೋದು, ಮೂವರಾಗಿರ್ಬೋದು. ಈ ಸ್ನೇಹಿತರಿಗೋಸ್ಕರ ಎಂದಾದರೂ ನೀವು ಪ್ರಾರ್ಥನೆ ಮಾಡಿದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ಳ್ರಿ. ನಾವು ನಮ್ಮ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವ? ಎರಡನೇದಾಗಿ, ನಿಮಗೆ ಯಾರು ಸ್ನೇಹಿತರಿದ್ದಾರ ಅವರು ನಿಮಗೋಸ್ಕರ ಏನಾದರೂ ಪ್ರಾರ್ಥನೆ ಮಾಡಿದ್ದಾರ? ಅದು ಕೂಡ ಬಹಳ ಪ್ರಾಮುಖ್ಯವಾದಂಥ ವಿಷಯ. ಅದು ತುಂಬ ಪ್ರಾಮುಖ್ಯವಾದಂಥ ವಿಷಯ. ಇಲ್ಲಿ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನ. ಸ್ನೇಹಿತರಿಗೋಸ್ಕರ ನೋಡ್ರಿ, ಎಂದಾದರೂ ನೀವು ಒಂದು ಸಾರಿ ಆದರೂ ನಿಮ್ಮ ಸ್ನೇಹಿತರ ಕಷ್ಟ ಭಾವಗಳನ್ನು ಹಂಚಿಕೊಂಡಿದ್ದೀರಾ? ಆ ಸ್ನೇಹಿತರು ಪ್ರಾಣ ಮಿತ್ರರು ಎಂಬುದಾಗಿ ನೀವು ಹೇಳ್ತೀರಿ. ಅವರ ಒಂದು ಭಾರವನ್ನು ಹಂಚಿಕೊಳ್ಳುವಂಥ ಮನಸ್ಸು, ಅವರ ಭಾರವನ್ನು ಹಂಚಿಕೊಳ್ಳುವಂಥ ಸ್ವಭಾವ, ಅವರ ಭಾರವನ್ನು ಹಂಚಿಕೊಳ್ಳುವಂಥ ಒಂದು ಒಳ್ಳೆ ಬುದ್ಧಿ ಯಾರಲ್ಲಿ? ನಿಮ್ಮಲ್ಲಿ ಕಂಡು ಬರಬೇಕು ಎಂಬುದಾಗಿ ನೋಡ್ತೇವೆ ನಾವು.
ಅಂದರೆ ಯಾರೀ ಈ ದಿನಗಳಲ್ಲಿ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸುವವರು, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸುವವರು, ದೇಶಗೋಸ್ಕರ ಪ್ರಾರ್ಥಿಸುವವರು, ಗ್ರಾಮಗಳಿಗೋಸ್ಕರ ಪ್ರಾರ್ಥಿಸುವವರು, ನಮ್ಮ ಒಂದು ರಾಷ್ಟ್ರಗಳಿಗೋಸ್ಕರ ಪ್ರಾರ್ಥಿಸುವಂಥ ಆಧ್ಯಾತ್ಮಿಕ ಜೀವನವನ್ನು ಹೊಂದಿಕೊಳ್ಳುವಂಥ ಜನರು, ವಿಶ್ವಾಸಿಗಳು ಯಾರಿದ್ದಾರೆ ಯೋಚನೆ ಮಾಡಬೇಕು ನಾವು. ಅಂಥವರು ಯಾರಿದ್ದಾರೆ? ಇಲ್ಲಿ ಏಬನಿಗೂ ಯಾವ ಸ್ಥಿತಿಯಲ್ಲಿದ್ದಾನ? ಸಂತೋಷವಾಗಿದ್ದಾನ? ಆನಂದವಾಗಿದ್ದಾನ? ಹೋಗಲಿ ಅರಮನೆಯಲ್ಲಿ ಇದ್ದಾನ? ಹೋಗಲಿ ಅವನನ್ನು ಸಂತೈಸುವವರು, ಆಧರಿಸುವವರು, ಅವನನ್ನು ಪ್ರೀತಿಸುವವರು ಯಾರಾದರೂ ಇದ್ದಾರೆ ಅಂದರೆ ಯಾವರು ಕಂಡು ಬರ್ತಾ ಇಲ್ಲ ಇಲ್ಲಿ. ಯಾವ ಸ್ಥಿತಿ? ಎಲ್ಲ ಹೀನವಾದಂಥ ಸ್ಥಿತಿಯಲ್ಲಿ ಇದ್ದುಕೊಂಡು ಏನು ಮಾಡ್ತಿದ್ದಾನ? ಪ್ರಾರ್ಥಿಸ್ತಾ ಇದ್ದಾನ. ಇಂಥ ಸ್ನೇಹಿತ ನಿಮ್ಮ ಸ್ನೇಹಿತನಾಗಿದ್ದರೆ, ಈ ರೀತಿಯಾದಂಥ ಸ್ನೇಹಿತರನ್ನು ನೀವು ಸಂಪಾದನೆ ಮಾಡಿಕೊಂಡಿದ್ದಾರೆ, ನೀವು ಧನ್ಯರು ಎಂಬುದಾಗಿ ನಾವು ನೋಡ್ಬೋದು. ನೀವು ಧನ್ಯರು ಎಂಬುದಾಗಿ ನಾವು ಹೇಳಬಹುದು. ಅಂದರೆ ನಮಗೂ ಸ್ನೇಹಿತರಿದ್ದಾರೆ. ಎಂಥ ಸ್ನೇಹಿತರು ನಮ್ಮ ಸ್ನೇಹಿತರು? ಒಂದ್ಸರಿ ಯೋಚನೆ ಮಾಡಿ. ನಮಗೂ ಸ್ನೇಹಿತರಿದ್ದಾರೆ. ಅದು ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಯೋಚನೆ ಮಾಡಬೇಕು ನೀವು. ನಾನು ನನ್ನ ಸ್ನೇಹಿತನು ಎಂಬುದಾಗಿ ಗಂಟೆ ನಾವೇನು ಮಾಡ್ತಾ ಇದ್ದೇವೆ? ಒಂದೊಂದು ತಾಸು ಅವ್ರ ಜೊತೆ ಮಾತಾಡ್ತೇವೆ, ಒಂದೊಂದು ತಾಸು ಅವ್ರ ಜೊತೆ ನಗ್ತೇವೆ. ಆದರೆ ಪ್ರಾರ್ಥಿಸುವಂಥ ಸ್ನೇಹಿತನನ್ನು ಸಂಪಾದಿಸಿಕೊಳ್ಳಬೇಕು. ಈ ಒಂದು ಸಮಯದಲ್ಲಿ ಎಷ್ಟು ಮಂದಿ ಧೈರ್ಯವಾಗಿ ನೀವು ಹೇಳಬಲ್ಲರು? ಅಯ್ಯೋ, ನನಗೆ 5 ಮಂದಿ ಸ್ನೇಹಿತರಿದ್ರೂ, ಇಬ್ಬರಿದ್ದರು, ಮೂವರಿದ್ರೂ ಅವರು ಯಾವಾಗಲೂ ಅಂದರೆ ಪ್ರತಿದಿನ ನನಗೋಸ್ಕರ ಪ್ರಾರ್ಥನೆ ಮಾಡತಕ್ಕಂಥ ಸ್ನೇಹಿತರು. ಯಾವಾಗಲೂ ಅವರ ಜೊತೆ ನಾನು ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ರೀತಿಯಲ್ಲಿ ನಮ್ಮ ಸ್ನೇಹ ಇದೆ. ನಾವಿಬ್ಬರು ಸೇರಿ ಪ್ರಾರ್ಥಿಸಿದಾಗ ನಮ್ಮ ಕುಟುಂಬಗಳು ಕಟ್ಟಲ್ಪಡುವಂಥ ರೀತಿಯಲ್ಲಿ ನಮ್ಮ ಸ್ನೇಹ ಇದೆ. ನಾವಿಬ್ಬರು ಪ್ರಾರ್ಥಿಸಿದಾಗ ಸೈತಾನನು ನಮ್ಮಿಂದ ಓಡಿಸುವಂಥ ಶಕ್ತಿಯನ್ನು ಹೊಂದಿಕೊಂಡು ನಾವು ಮುಂದೆ ಹೋಗುವಂಥ ಸ್ಥಿತಿಯಲ್ಲಿ ಇದ್ದೇವೆ ಎಂಬ ಒಂದು ವಿಷಯಗಳನ್ನು ಹೇಳತಕ್ಕಂಥವ್ರು ಯಾರು? ಇವತ್ತು ಸ್ನೇಹಿತರಿದ್ದಾರಾ? ಎಸ್, ಇದ್ದಾರೆ. ಏನು ಮಾಡಬೇಕು? ಸ್ನೇಹಿತರನ್ನು ತಗೊಂಡು ಅವನು ನಿನಗೋಸ್ಕರ ಒಂದು ಸಾರನೂ ಪ್ರಾರ್ಥನೆ ಮಾಡಿಲ್ಲ ಅಂಥ ಸ್ನೇಹಿತನನ್ನು ತಗೊಂಡು ನೀನು ಏನು ಮಾಡ್ತೀಯ? ಎಸ್, ನಿನಗೋಸ್ಕರ ಅವನು ನಿನ್ನ ಸ್ನೇಹಿತನು ಊಟ ಮಾಡೋದರಲ್ಲಿ, ಮಲಗುವುದರಲ್ಲಿ, ಮಾತಾಡೋದರಲ್ಲಿ, ನಡೆಯೋದರಲ್ಲಿ, ಎಲ್ಲಿಗೆನ್ನ ಪ್ರಯಾಣಗಳು ಮಾಡೋದರಲ್ಲಿ, ಇದರ ಎಲ್ಲದರಲ್ಲೂ ಸ್ನೇಹಿತನು ಆಗಿ ಮುಂದೆ ಕಾಣಿಸಿಕೊಳ್ತಾನೆ. ಆದರೆ ದೇವರ ವಾಕ್ಯ ವಿಷಯದಲ್ಲಿ ಯಾಕೆ ಮುಂದೆ ಬರ್ತಾ ಇಲ್ಲ? ದೇವರ ವಾಕ್ಯ ವಿಷಯದಲ್ಲಿ ಯಾಕೆ ಅವನು ಅಲ್ಲಿ ಆಧ್ಯಾತ್ಮಿಕವಾದ ಜೀವಿತವನ್ನು ಅವನು ಮುಂದೆ ಹೊರಿಸ್ತಾ ಇಲ್ಲ? ಅಂದರೆ ಅವನು ನಿಜವಾದ ಸ್ನೇಹಿತನಾದರೆ ಏನು ಮಾಡ್ತಾನ? ಪ್ರಾರ್ಥಿಸುತ್ತಾನೆ. ಇಷ್ಟುವರೆಗೆ ನಿಮಗೆ ತಿಳಿಯಲಾರದಂಥ ಒಂದು ವಿಷಯಗಳು ಅಲ್ಲ, ಬದಲಾಗಿ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ನಿಮಗೆ ಏನು ದೇವರು ಕಲಿಸ್ಕೊಡ್ತಾ ಇದ್ದಾನ? ಪ್ರಾರ್ಥಿಸುವಂಥ ಮನಸ್ಸು ನಿಮ್ಮಲ್ಲಿ ಬರಬೇಕು ಎಂಬುದಾಗಿ ಕಲಿಸ್ಕೊಡ್ತಾ ಇದ್ದಾನ. ಅಂದರೆ ನಾವು ಪ್ರಾರ್ಥಿಸುವ ಮನಸ್ಸಾಗಿರಬೇಕು. ಅದಕ್ಕೆ ದೇವರು ಹೇಳ್ತಾರ, ಮತ್ತೇನು ಬರೆದ ಸುವಾರ್ತದಲ್ಲಿ, ನೀವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ. ನಾವು ಯಾವಾಗಲೂ ನಮಗೋಸ್ಕರ, ನಮ್ಮ ಕುಟುಂಬಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಸಭೆಗೋಸ್ಕರ, ನಮ್ಮ ಒಂದು ಆಹಾರಗೋಸ್ಕರ ಇರಲಿ ಇದು. ಆದರೆ ಇನ್ನು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸುವುದು ಸಹ ಪ್ರಾಮುಖ್ಯವಾದಂಥ ವಿಷಯವಲ್ಲವೇ? ಅದನ್ನು ಮರೆಯಬಾರದು. ಅದಕ್ಕೆ ನೋಡ್ರಿ, ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ದೇವ್ರ ವಾಕ್ಯ ಹೇಳ್ತದೆ. ಅಲ್ಲಿ ಏನು ಹೇಳ್ತದೆ ಅಂದರೆ, ಹೊಸ ಒಡಂಬಡಿಕೆದಲ್ಲಿ ನಾವು ನೋಡ್ತೇವೆ, ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನವನ್ನು ಸರ್ ನೋಡೋಣ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಆ ಭಾರವನ್ನು ಹೊತ್ತುಕೊಳ್ಳಬೇಕು. ಯಾವ ಭಾರ? ಕಷ್ಟ ಸುಖ ಎಂಬ ಒಂದು ಭಾರ. ಯಾವ ಭಾರ?
ಅವರ ಹೃದಯದಲ್ಲಿ ಅವರ ಯಾವ ಒಂದು ಸ್ಥಿತಿಯಲ್ಲಿ ದುಃಖ ಪಡ್ತಿದ್ದಾರೋ, ಯಾವ ಸ್ಥಿತಿಯಲ್ಲಿ ಇದ್ದಾರೋ ಆ ಭಾರವನ್ನು ಹೊತ್ತುಕೊಳ್ಳಬೇಕು. ಮತ್ತು ಹೊತ್ತುಕೊಂಡಿದ್ದಾರೆ ಅಂತ ಭಾರ. ಅವಾಗ ಹೇಳ್ತಾರೆ ನಮ್ಮಲ್ಲಿ ಕೆಲವರು, ನಮ್ಮ ಭಾರಗಳನ್ನೇ ಹೊರಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಕೆಲವರು ಹೇಳ್ತಾರೆ, ಯಾರೇ ನಿಮಗೆ ಭಾರವಾಗಿದ್ದಾರೆ? ಮಕ್ಕಳು ನಮಗೆ ತುಂಬ ಭಾರವಾಗಿದ್ದಾರೆ, ನನ್ನ ಗಂಡ ನನಗೆ ತುಂಬ ಭಾರವಾಗಿದ್ದಾನೆ, ನನ್ನ ಹೆಂಡತಿ ತುಂಬ ಭಾರವಾಗಿದ್ದಾಳೆ. ಅವರು ಯಾವ ವಿಷಯದಲ್ಲಿ ಭಾರವಾಗಿದ್ದಾರಾ ಅಂದರೆ ನನ್ನ ಮಾತು ಕೇಳದೇ ಇರತಕ್ಕಂಥ ವಿಷಯಗಳಲ್ಲಿ ಅವರು ತುಂಬ ಭಾರವಾಗಿ ಇದ್ದಾರೆ. ಅದನ್ನು ನಾನೇನು ಮಾಡ್ತಾ ಇದ್ದೇನೆ, ಆ ಭಾರವನ್ನೇ ಓರ್ಲಿಕ್ಕಾಗ್ತಿಲ್ಲ. ನಿಮ್ಮ ಭಾರ ನನಗೆ ಯಾಕೆ ಹೇಳುವ ಸ್ಥಿತಿಯಲ್ಲಿ ಇರುವುದಾದರೆ, ಆ ಸ್ಥಿತಿಯಲ್ಲಿ ನಾವು ಮಾತಾಡೋದಾದರೆ ಅದು ಸರಿಯಾದಂಥ ಉತ್ತರ ಅಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಇಂದಿನ ದಿನದಲ್ಲಿ ದೇವರು ತಿಳಿಸುವಂಥ ಮಾತು, ಮೊದಲನೇದಾಗಿ ನೀನು ಒಳ್ಳೆ ಸ್ನೇಹಿತನಾಗಿರಬೇಕು. ನೀನು ಕೆಟ್ಟ ಸ್ನೇಹಿತನಾಗಿರಬಾರದು. ನೀನು ಒಳ್ಳೆ ಸ್ನೇಹಿತನು ಏನು ಮಾಡ್ತಾನ? ಕುಡಿಯೋದಕ್ಕೆ ಕರೆಯೋದಿಲ್ಲ, ತಿನ್ನೋದಕ್ಕೆ ಕರೆಯೋದಿಲ್ಲ, ಮಸಿ ಮಾಡೋದಕ್ಕೆ ಕರೆಯೋದಿಲ್ಲ, ಲೋಕಾನುಸಾರವಾಗಿ ಜೀವನ ಮಾಡೋದಕ್ಕೆ ಕರೆಯೋದಿಲ್ಲ. ಸಿನಿಮಾ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ನಾಟಕಗಳು ಆಗಿರ್ಬೋದು, ಆ ಲೋಕಕ್ಕೆ ಸಂಬಂಧಪಟ್ಟಂಥ ಆ ನಗುವು ಇರ್ತದಲ್ಲ ಅದು ಆಗಿರಬಹುದು, ಅದನ್ನು ಕರೆಯೋದಿಲ್ಲ. ಅವನೇನು ಮಾಡ್ತಾನೆ? ಬದಲಾಗಿ ಎಚ್ಚರಿಸುತ್ತಾನೆ. ಬದಲಾಗಿ ಅವನೇನು ಮಾಡ್ತಾನಂದರೆ ನಿನ್ನನ್ನು ಸರಿಪಡಿಸುತ್ತಾನೆ, ಸರಿ ಮಾಡುತ್ತಾನೆ. ಇದರ ನಮ್ಮ ಮಧ್ಯದಲ್ಲಿ ಅಂಥವರು, ಎಸ್ ಬ್ರದರ್ ನೀವು ಹೇಳೋದು ಸರಿಯಾದಂಥ ರೀತಿಯಲ್ಲಿ ನನ್ನ ಸ್ನೇಹಿತ ನನಗೆ ತಪ್ಪು ಮಾಡಿದರೆ ಎಚ್ಚರಿಸುತ್ತಾನೆ. ನಾನು ತಪ್ಪು ದಾರಿಯಲ್ಲಿ ಹೋದಾಗ ಅವನು ನನ್ನನ್ನು ಸರಿ ಮಾಡಿಸುತ್ತಾನೆ. ಕೆಟ್ಟ ಮಾರ್ಗದಲ್ಲಿ ನಡೆದಾಗ ಅವನು ನನಗೆ ಬುದ್ಧಿ ಹೇಳುತ್ತಾನೆ. ಅಂಥ ಒಳ್ಳೆಯ ಸ್ನೇಹಿತರನ್ನು ನೀವು ಸಂಪಾದಿಸಬೇಕು. ಮತ್ತು ಇವತ್ತು ಎಂಥವರನ್ನು ನೀವು ಸಂಪಾದಿಸಿದರೆ? ಕುಡಿಯುವವರನ್ನು, ಬೈಯುವವರನ್ನು, ಕೊಚ್ಚಿಕೊಳ್ಳುವವರನ್ನು, ಹೆಚ್ಚಿಸಿಕೊಳ್ಳುವವರನ್ನು, ನಾನೇ ಎಂಬ ಒಂದು ಅಹದಿಂದ ಇರುವವರನ್ನು ನಾವು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೇವೆ. ಅವನು ಹೇಳ್ತಾನೆ, ಇವತ್ತು ನಿನಗೋಸ್ಕರ, ನನ್ನ ದೋಸ್ತಗೋಸ್ಕರ ನಾನೇನು ಮಾಡ್ತೇನೆ? ಪ್ರಾಣವನ್ನು ಕೊಡುತ್ತೇನೆ. ನನ್ನ ಸ್ನೇಹಿತನಿಗೋಸ್ಕರ ನಾನೇನು ಮಾಡ್ತೇನೆ? ಪ್ರಾಣವನ್ನು ಕೊಡುತ್ತೇನೆ. ಪ್ರಾಣವನ್ನು ಕೊಡುವಂಥ ಸ್ನೇಹಿತ ಬೇಡ, ಬದಲಾಗಿ ಪ್ರಾರ್ಥಿಸುವಂಥ ಸ್ನೇಹಿತ ಬೇಕಿವತ್ತು. ಅದೇ ಪರಿಶುದ್ಧಾತ್ಮನು ಹೇಳತಕ್ಕಂಥ ಮಾತು. ಬರೆದಿಟ್ಕೊಳ್ಳಿರಿ ಈ ಮಾತು. ನನಗೆ ಪ್ರಾಣವನ್ನು ಕೊಡುವಂಥ ಸ್ನೇಹಿತನು ಬೇಡ, ಪ್ರಾರ್ಥಿಸುವಂಥ ಸ್ನೇಹಿತನು ಕೊಡು ಸ್ವಾಮಿ ಎಂಬುದಾಗಿ ಕೇಳಬೇಕು. ಅಂಥವರು ಯಾರಿದ್ದಾರೆ? ಪರಿಶೀಲನೆ ಮಾಡಿಕೊಳ್ಳ್ರಿ. ಅಯ್ಯೋ, ಇವತ್ತು ನಾವು ನೋಡ್ತಾ ಇದ್ದೀವಿ ಬರೀ ಮಾತಿನಿಂದ ಯಾಕೆ? ನಿನ್ನಲ್ಲಿ ಹಣ ಇದೆ, ನಿನ್ನಲ್ಲಿ ಕಾರ್ ಇದೆ, ನಿನ್ನಲ್ಲಿ ಬೈಕ್ ಇದೆ, ನಿನ್ನಲ್ಲಿ ಸಿರಿ ಸಂಪಾದನೆಗಳಿದಾವ. ಆದ ಕಾರಣ ಅವನು ಏನು ಹೇಳ್ತಾನ? ನನ್ನ ಮಚ್ಚಗೋಸ್ಕರ ನಾನೇನು ಮಾಡ್ತಾ ಇದ್ದೇನೆ? ಪ್ರಾಣ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಅವನು ಕೇಳೋ, ಏನು ಬೇಕು ಕೇಳಿ, ತಂದು ಕೊಡ್ತೇನೆ. ಅದು ಅಲ್ಲ. ನಿಜವಾದ ಸ್ನೇಹಿತ ಏನು ಮಾಡ್ತಾನೆ ಗೊತ್ತಾ? ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ ನಾವು. ಮೊದಲನೇದಾಗಿ ಅವನು ನಿಜವಾದ ಒಳ್ಳೆ ಸ್ನೇಹಿತ ಏನು ಮಾಡ್ತಾನ? ಅವನು ಒಳ್ಳೆಯದನ್ನೇ ಬಯಸುತ್ತಾನೆ. ನಿನ್ನನ್ನು ಕಡಿಸುವವರು ಯಾರು? ನಿಮ್ಮ ಸ್ನೇಹಿತರಲ್ವಾ? ನಿಮ್ಮನ್ನು ಹಾಳು ಮಾಡುವಂಥವ್ರು ಯಾರು? ನಿಮ್ಮ ಸ್ನೇಹಿತರಲ್ವಾ? ನೀವು ಮನೆಯಲ್ಲಿರಬೇಕಾದಾಗ ನಿಮ್ಮ ತಂದೆ ತಾಯಿ ಮಾತುಗಳನ್ನು ಕೇಳಿ ಆ ಒಂದು ಜೀವನವನ್ನು ನೀವು ನಡೆಸಬೇಕಾದಾಗ ಯಾವ ರೀತಿಯಲ್ಲಿದ್ದರೆ ಒಂದು ಸಾರಿ ಯೋಚನೆ ಮಾಡಿಕೊಳ್ಳಿರಿ. ಎಷ್ಟು ಒಳ್ಳೆಯವರಾಗಿದ್ದಾರೆ. ಆದರೆ ಆ ಒಳ್ಳೆತನ ಕಡಿಸಿದಂಥವ್ರು ಯಾರು? ನಿಮ್ಮ ಸ್ನೇಹಿತರಲ್ವಾ? ಎಲ್ಲರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕೆಲವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒಂದು ವೇಳೆ ನೀವು ಮನಸ್ಸಲ್ಲಿ ನೊಂದುಕೊಳ್ಳುವುದಾದರೆ, ಬೇಸರ ಪಡುವುದಾದರೆ, ಬರತಕ್ಕಂಥದ್ದು ನನಗೇನಿಲ್ಲ, ಬದಲಾಗಿ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನೇ ನಾವು ಪ್ರಕಟಿಸುತ್ತೇವೆ. ನಿಮಗಿಷ್ಟವಾದರೆ ನೀವು ಜಾಯ್ನ್ ಆಗಬಹುದು, ಕಷ್ಟವಾದರೆ ಬಿಡಬಹುದು. ಆದರೆ ದೇವರ ವಾಕ್ಯ ಇದ್ದಂಗೆ ಹೇಳುವುದೇ ಪರಿಶುದ್ಧಾತ್ಮನ ಕೆಲಸ. ನಿಮ್ಮನ್ನು ಮೆಚ್ಚಿಸುವುದಕ್ಕೆ, ನಿಮ್ಮನ್ನು ಆನಂದ ಪಡಿಸುವುದಕ್ಕೆ, ನಿಮ್ಮನ್ನು ಸಂತೋಷ ಪಡಿಸುವುದಕ್ಕೆ ಈ ಮಾತುಗಳನ್ನು ಹೇಳ್ತಿಲ್ಲ. ಬದಲಾಗಿ ನಿಮ್ಮಲ್ಲಿ ಬದಲಾವಣೆ ಬರಬೇಕು. ಇವತ್ತು ಹೇಳ್ತಾ ಇದ್ದೀನಲ್ಲ, ಇವತ್ತು ನನಗೋಸ್ಕರ ಪ್ರಾಣ ಕೊಡುವಂಥ ಸ್ನೇಹಿತನು ಬೇಡ, ನನಗೋಸ್ಕರ ಪ್ರಾರ್ಥಿಸುವ ಸ್ನೇಹಿತನು ಬೇಕು. ನನಗೋಸ್ಕರ ಜಗಳ ಮಾಡುವ ಸ್ನೇಹಿತನು ಬೇಡ, ನನಗೋಸ್ಕರ ಮೊಣಕಾಲಾಕಿ ಪ್ರಾರ್ಥಿಸುವ ಸ್ನೇಹಿತನು ಬೇಕು. ಅಂಥವರು
ಅದು ಅಲ್ಲ ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳವಣಿಗೆಯನ್ನು ನೋಡುವಂಥದ್ದು. ಅದೇ ತಾನೇ ಅದು ದೇವರು ನಿನ್ನಿಂದ ಇಷ್ಟಪಡುವಂಥದ್ದು. ಆ ಸಾಹಸದಲ್ಲಿ ನೀವು ಇರಬೇಕು ಎಂಬುದಾಗಿ ದೇವರು ಏನು ಮಾಡ್ತಾನೆ, ಆಶೆ ಪಡ್ತಾನೆ. ಮೊದಲನೇದಾಗಿ ಒಳ್ಳೆ ಸ್ನೇಹಿತನನ್ನು ಸಂಪಾದನೆ ಮಾಡಿಕೊ. ಎರಡನೇದಾಗಿ ನಾವು ನೋಡ್ತೇವೆ, ಅವನು ಎಲ್ಲ ಸಮಯದಲ್ಲೂ ಸಹ ಪ್ರಾರ್ಥಿಸಬೇಕು. ಈ ಸಮಯದಲ್ಲಿ ಒಂದು ಸಾರಿ ನಿಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿರಿ. ಒಂದು ದಿನಕ್ಕೆ ನೀವು ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಎಷ್ಟು ಸಾರಿ ದೇವರ ಹತ್ರ ನೀವು ಮೊರೆ ಇಡ್ತಾ ಇದ್ದಾರೆ. ಅದು ತುಂಬ ಪ್ರಾಮುಖ್ಯವಾದಂಥದ್ದು. ಎಷ್ಟು ಸಾರಿ ನಾಮಕಾರ್ಥವಾಗಿ ಪ್ರಾರ್ಥನೆ ಮಾಡತಕ್ಕಂಥ ಭಕ್ತಿ ಜೀವಿತ ಬೇಡ, ಅದು ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಎಲ್ಲರೂ ಮಾಡ್ತಾರ, ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀಯಾ? ಎಸ್, 2 ನಿಮಿಷ ಮಾಡ್ತೇನೆ. ಊಟದ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀಯಾ? ಮಾಡ್ತೇನೆ, ಒಳ್ಳೆಯದೇ. ಮಲಗಬೇಕಾದ ಸಮಯದಲ್ಲಿ ಪ್ರಾರ್ಥಿಸ್ತೇವೆ, ಒಳ್ಳೆಯದೇ. ಇದು ದಿನನಿತ್ಯವಾದಂಥ ಪ್ರಾರ್ಥನೆ. ಅದರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಸಪ್ರೇಟಾಗಿ ನಿಮಗೋಸ್ಕರ ಒಂದು ಸಮಯವನ್ನು ಎತ್ತಿಟ್ಟು ಪ್ರಾರ್ಥಿಸಬೇಕು. ಅದನ್ನು ನಾನು ಈ ಸಮಯದಲ್ಲಿ ಜ್ಞಾಪಕ ಮಾಡಿಸ್ತಾ ಇದ್ದೇನೆ. ನಿಮಗೆ ನೀವು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದೇನೆ. ಸಪ್ರೇಟಾಗಿ ಈ ರೀತಿಯಾಗಿ ಯಾರು ಮಾಡ್ತಾ ಇದ್ದರು? ನಾವು ನಮ್ಮ ಪಿತೃಗಳನ್ನು ನೋಡೋದಾದರೆ ಆ ಯೆರೂಸಲೇಮಿನ ಮಂದಿರದಲ್ಲಿರಬೇಕಾದಂಥ ಸಮಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರಂತ, ಆ ಸಮಯಕ್ಕೆ ಪ್ರಾರ್ಥಿಸ್ತಾ ಇದ್ದರು, ದೇವಾಲಯದಲ್ಲಿ ಕಾಣಿಸ್ಕೊಳ್ತಾ ಇದ್ದರು, ವ್ಯಾಪಾರ ಮಾಡ್ತಾ ಇದ್ದರು. ಅದೆಲ್ಲ ಬದಲಾಗಿ ಅದಕ್ಕೆ ನಾವು ನೋಡ್ತೇವೆ, ಅದೆಲ್ಲ ಬದಲಾಗಿ ನಾವೇನು ಮಾಡಬೇಕಂದ್ರೆ ಆ ಪ್ರಾರ್ಥನೆ ಸಮಯವನ್ನು ನಾವು ತೆಗೆದಿಡಬೇಕು. ಒಂದು ಸಾರಿ ನಿಮ್ಮ ಸ್ನೇಹಿತರುಗಳಿಗೆ ಫೋನ್ ಮಾಡಿ ಕೇಳ್ರಿ. ಈ ಸಮಯದಲ್ಲಿ ನೀವು ನಿಮ್ಮ ಪ್ರಾಣ ಸ್ನೇಹಿತರು, ಚಡ್ಡಿ ಸ್ನೇಹಿತರು, ದೋಸ್ತರು ಎಂಬುದಾಗಿ ಹೇಳ್ತಿರಲ್ಲ, ಅವರಿಗೆ ನೀವು ಪ್ರಾರ್ಥನೆ ಮಾಡಿ ಕೇಳಿರಿ, ನನಗೋಸ್ಕರ ಒಂದು ದಿನದಲ್ಲಿ ಎಷ್ಟೊತ್ತು ನೀನು ಪ್ರಾರ್ಥನೆ ಮಾಡ್ತೀಯ? ನನ್ನ ಆಧ್ಯಾತ್ಮಿಕ ಜೀವಿತ ಚೆನ್ನಾಗಿರಬೇಕು ಎಂಬುದಾಗಿ, ನನ್ನ ಓದು ಚೆನ್ನಾಗಿರಬೇಕು ಎಂಬುದಾಗಿ, ನನ್ನ ಕೆಲಸ ಚೆನ್ನಾಗಿರಬೇಕು ಎಂಬುದಾಗಿ, ನನ್ನ ಕುಟುಂಬ ಚೆನ್ನಾಗಿರಬೇಕು ಎಂಬುದಾಗಿ ನನಗೋಸ್ಕರ ನೀನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದೀಯ ಪ್ರತಿದಿನ? ಓನ್ಲಿ ಸಂಡೇ ಅಲ್ಲ ನಾನು ಕೇಳ್ತಾ ಇರೋದು, ಯಾವಾಗೋ ಒಂದು ಉಪವಾಸ ಕೂಟಗಳೆಲ್ಲ ನಾನು ಕೇಳ್ತಾ ಇರೋದು. ಮತ್ತು ಏನು ಕೇಳ್ತಾ ಇದ್ದೇನೆ? ಪ್ರತಿದಿನ ನನಗೋಸ್ಕರ ಬೆಳಗಿನ ಜಾವ, ರಾತ್ರಿ ಜಾವ, ಅದು ಕಾಮನ್ ಪ್ರೇಯರ್, ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಅವು ಎರಡು ಬಿಟ್ಟು ನನಗೋಸ್ಕರ ನೀನು ಯಾವಾಗ ವಿಶೇಷವಾಗಿ ಪ್ರಾರ್ಥಿಸ್ತದೆಯೇ ಎಂಬುದಾಗಿ ನೀವು ಫೋನ್ ಮಾಡಿ ಕೇಳ್ರಿ. ನನಗೆ ತಿಳಿದು 99% ಅಂಥ ಸ್ನೇಹಿತರು ನಿಮ್ಮಲ್ಲಿರೋದಿಲ್ಲ. ಇದು ಬೇಕಿದ್ರೆ ಬರೆದಿಟ್ಕೊಳ್ರಿ ನೀವು. ನಿಮಗಾಗಿ ಆ ಸಮಯವನ್ನು ಎತ್ತಿಟ್ಟು, ನಿಮಗಾಗಿ ಆ ದಿನವನ್ನು ಎತ್ತಿಟ್ಟು, ನಿನ್ನ ಕುಟುಂಬವನ್ನು, ನಿನ್ನ ಕೈಯನ್ನು ಎತ್ತಿ ಪ್ರಾರ್ಥಿಸುವಂಥ ಒಳ್ಳೆ ಸ್ನೇಹಿತರು ನಿಮಗೆ ಕಂಡು ಬರ್ತಾ ಇಲ್ಲ. ಯೋಹನನ್ನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲೇ ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲೇ 16ನೇ ವರ್ಷದಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನ ಬಗ್ಗೆ ನಮಗೆ ಹೇಳ್ತಾ ಇದ್ದಾನ, ಆತನು ನಿನ್ನ ಪರವಾಗಿ. ರೋಮಪುರದವರೆಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 7ನೇ ಅಧ್ಯಾಯದಲ್ಲಿ ಆತನ ಏನು ಮಾಡ್ತಾನೆ? ವಿಜ್ಞಾಪನೆ ಅಂದರೆ ಅರ್ಥ ಏನು? ಪ್ರಾರ್ಥಿಸುತ್ತಾನೆ. ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ, ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೋಸ್ಕರ ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನ. ಎಲ್ಲಿ? ತಂದೆಯ ಬಲಗಡೆಯಲ್ಲಿ, ಸಿಂಹಾಸನ ಬಲಗಡೆಯಲ್ಲಿ ಇದ್ದುಕೊಂಡು ಆತನು ಪ್ರತಿಯೊಬ್ಬೊಬ್ಬರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನ. ಅವರು ಮಾಡತಕ್ಕಂಥ ಪಾಪಗಳು, ಅವರು ಮಾಡತಕ್ಕಂಥ ಅಪರಾಧಗಳು, ಅವರು ನಡೀತಕ್ಕಂಥ ಆ ಕೆಟ್ಟ ನಡತೆಗಳನ್ನು ನೋಡಿ ದೇವರು ಸಾಯಿಸಬೇಕು, ಅಂಥವ್ರು ಭೂಮಿ ಮೇಲೆ ಇರಬಾರ್ದು ಎಂಬುದಾಗಿ ಆತನು ಅನುಕೊಂಡಾಗ ದೇವರು ನೆನಪು ಮಾಡ್ತಾ ಇದ್ದಾನೆ. ಅವರ ಪರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಮತ್ತೊಂದು ಅವಕಾಶವನ್ನು ಕೊಡಿರಿ. ಅವರ ಪರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಮತ್ತೊಂದು ಸಮಯವನ್ನು ಅವರಿಗೆ ಕೊಡಿರಿ. ಯಾಕೆ ಅಂದರೆ ಅವರಲ್ಲಿ ಬದಲಾವಣೆ ಬರಬೇಕು. ಆತನು ನಮ್ಮ ಪರವಾಗಿ, ಪರಿಶುದ್ಧಾತ್ಮನು ಏನು ಮಾಡ್ತಾ ಇದ್ದಾನ? ಆತನಿಗೆ ವಿಜ್ಞಾಪನೆ ಮಾಡ್ತಾ ಇದ್ದಾನ. ಪ್ರತಿದಿನ ಓನ್ಲಿ ಸಂಡೇ ಅಲ್ಲ, ಓನ್ಲಿ ಶುಕ್ರವಾರ ಅಲ್ಲ, ಓನ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಅಲ್ಲ, ಪ್ರತಿದಿನ ಸೋಮವಾರದಿಂದ ಭಾನುವಾರದವರೆಗೆ
ಒಂದು ವಾರಕ್ಕೆ 7 ದಿನ ಎಂಬುದಾಗಿ ನಾವು ನೋಡಿದಾಗ ಪ್ರತಿದಿನ ದೇವರು ಏನು ಮಾಡ್ತಾ ಇದ್ದಾನ, ಪರಿಶುದ್ಧಾತ್ಮನ ಏನು ಮಾಡ್ತಿದ್ದಾನ, ವಿಜ್ಞಾಪನೆಗಳನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡ್ತೀವಲ್ಲ. ಅದೇ ರೀತಿಯಲ್ಲಿ ನಮ್ಮ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ವಿಜ್ಞಾಪನೆಗಳನ್ನು ಮಾಡತಕ್ಕಂಥ ಸ್ನೇಹಿತರು ಇದ್ದರೆ ಎಷ್ಟೋ ಒಳ್ಳೆಯದಲ್ವಾ. ಅಂಥವ್ರು ನಾವು ಸಂಪಾದಿಸ್ಕೊಂಡ್ರೆ ಎಷ್ಟೋ ಒಳ್ಳೆಯದಲ್ವಾ. ನೋಡ್ರಿ, ನೀವು ಯಾವ ಒಂದು ಸಮಯದಲ್ಲಿ ಕೆಲಸಕ್ಕೆ ಕರೆದ್ರೂ ಅವ್ರು ಬರ್ತಾರೆ. ಆದರೆ ಬಾರೋ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋಣ ಅಂದರೆ ಯಾವನೂ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿ ನೋಡ್ರಿ. ನೀವೆಲ್ಲಿದ್ದೀರಿ, ಯಾವ ಸಮಯಲ್ಲಿದ್ದೀರಿ, ಯಾವ ಸ್ಥಳದಲ್ಲಿದ್ದೀರಿ ನನಗೆ ಗೊತ್ತಿಲ್ಲ. ಬದಲಾಗಿ ಒಂದು ಮಾತು ಇವತ್ತು ದೇವರು ಹೇಳಿದಾರಲ್ವ, ಒಂದು ಮಾತು ಇವತ್ತು ಕರೆದು ನೋಡ್ರಿ, ಬನ್ನಿ ಪ್ರಾರ್ಥಿಸೋಣ ಎಂಬುದಾಗಿ. ಬರೋದಿಲ್ಲ. ಯಾಕೆಂದರೆ ಪಾಪ ಮಾಡುವವನು ಪ್ರಾರ್ಥನೆ ಮಾಡಲ್ಲ. ಬರೆದಿಟ್ಕೊಳ್ರಿ ಮಾತು, ಮತ್ತೆ ಬೇರೆ ಯಾರು ಹೇಳಲ್ಲೇನೋ. ಪ್ರಾರ್ಥನೆ ಮಾಡುವವನು ಪಾಪ ಮಾಡಲ್ಲ, ಪಾಪ ಮಾಡುವವನು ಪ್ರಾರ್ಥನೆ ಮಾಡೋದಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಇವತ್ತು ಅವನು ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದರೆ ಅವನನ್ನು ಯಾವುದೋ ಒಂದು ಪಾಪ ಏನು ಮಾಡಿದೆ, ಬಂಧಿಸಿದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನ, ನಿನ್ನ ಹೃದಯವನ್ನು ನೀನು ಕಠಿಣ ಮಾಡಿಕೊಳ್ಳಬೇಡ, ನಿನ್ನ ಸಿಟ್ಟುಗೊಳ್ಳಬೇಡ. ದೇವರು ನಿನ್ನ ಜೊತೆಗೆ ಮಾತಾಡಿದ್ದಾನೆ. ನೀನು ಯಾಕೆ ನಿನ್ನಿಂದ ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕೆ ಮೊಣಕಾಲೂರಕ್ಕೆ ಆಗ್ತಾ ಇಲ್ಲ ಅಂದರೆ ಯಾವುದೋ ಒಂದು ಪಾಪ ನಿನ್ನನ್ನು ಆಡಳಿತ ಮಾಡ್ತಾ ಇದೆ. ಯಾವುದೋ ಒಂದು ಪಾಪದಲ್ಲಿ ನೀನು ಸಿಗಕೊಂಡಿದ್ದೆ. ಆದ ಕಾರಣ ಅದು ಹೇಳ್ತದ, ಸಾತಾನನು ನಿನ್ನ ಬಳಿಯಲ್ಲಿ ಬಂದು ನಿಂತ್ಕೊಂಡು ಅವನನ್ನು ಹೃದಯವನ್ನು ಏನು ಮಾಡ್ತಾ ಇದ್ದಾನಂದರೆ, ಇದು ನೀನು ಪಾಪ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಯಾಕೆ, ಪಾಪ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಯಾಕೆ ಹೇಳಿದಾಗ ಅವನು ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇವತ್ತು ನೀನು ನಾನು ತಪ್ಪಿಸಿಕೊಳ್ಳಬಾರದು. ಬದಲಾಗಿ ಮೊಣಕಾಲೂರಿ ಪ್ರಾರ್ಥಿಸುವಂಥ ಅಭ್ಯಾಸ ನಿಮ್ಮಲ್ಲಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮೊದಲನೇದಾಗಿ ಒಳ್ಳೆ ಸ್ನೇಹಿತ ಪ್ರಾಣ ಎಲ್ಲ ಕೊಡೋದು ಪ್ರಾರ್ಥನೆ ಮಾಡ್ತಾನೆ. ಎರಡನೇದಾಗಿ ನಾವು ನೋಡ್ತೇವೆ, ಪ್ರಾರ್ಥಿಸುವಂಥ ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಇವತ್ತು ನೀವೆಲ್ಲ ಸಂಪಾದನೆ ಮಾಡಿಕೊಂಡಿದ್ದೀರಿ, ಅದೆಲ್ಲ ನಾನು ಕೇಳ್ತಾ ಇರೋದು. ನಿಮಗೋಸ್ಕರ ಪ್ರಾರ್ಥನೆ ಮಾಡತಕ್ಕಂಥ ಸ್ನೇಹಿತರನ್ನು ನೀವು ಸಂಪಾದನೆ ಮಾಡಿಕೊಳ್ಳಬೇಕು. ಮೂರನೇದಾಗಿ ನೋಡ್ತೇವೆ, ನಿಮ್ಮ ಭಾರವನ್ನು ಹೊತ್ತಿಕೊಳ್ಳುವಂಥ ಸ್ನೇಹಿತರನ್ನು ನೀವು, ಗೆಳೆಯರನ್ನು ನೀವು ಏನು ಮಾಡಬೇಕು, ಸಂಪಾದಿಸಿಕೊಳ್ಳಬೇಕು. ನಿಮ್ಮ ಕಷ್ಟದಲ್ಲಿ, ನಿಮ್ಮ ದುಃಖದಲ್ಲಿ, ನಿಮ್ಮ ವೇದನೆ ಶೋಧನೆದಲ್ಲೇ ಅವನು ನಿಮಗೆ ಬಿಟ್ಟು ಹೋಗುವಂಥ ಸ್ನೇಹಿತನಲ್ಲ, ಬದಲಾಗಿ ನಿಮ್ಮ ಪರವಾಗಿ ಅಳುವಂಥ ಸ್ನೇಹಿತನು. ಇದರ ನಮ್ಮ ಮಧ್ಯದಲ್ಲಿ ಅಂಥವರು, ಎಸ್ ಬ್ರದರ್ ನನಗೋಸ್ಕರ ಅಳುತ್ತಾ ಇದ್ದಾನೆ, ನನಗೋಸ್ಕರ ಕಣ್ಣೀರು ಸುರಿಸುತ್ತಾನೆ, ನನಗೋಸ್ಕರ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾನೆ, ಅಂಥ ಸ್ನೇಹಿತನನ್ನು ನಾನು ದೇವರು ನನಗೆ ಕೊಟ್ಟಿದ್ದಾನೆ ಅಂದರೆ ಅದು ನನ್ನ ಅದೃಷ್ಟ. ಅಂಥ ಸ್ನೇಹಿತರನ್ನು ನೀವೇನು ಮಾಡಬೇಕು, ಸಂಪಾದಿಸಿಕೊಳ್ಳಬೇಕು. ನಿನಗೋಸ್ಕರ ಅಳ್ಳುವಂಥ ಸ್ನೇಹಿತ, ಪ್ರಾರ್ಥನೆ ಮಾಡುವಂಥ ಸ್ನೇಹಿತ, ವಿಜ್ಞಾಪನೆ ಮಾಡುವಂಥ ಸ್ನೇಹಿತ ಈ ಭೂಮಿ ಮೇಲೆ ಯಾರಾದರೂ ಇದ್ದಾರಂದರೆ ಅದು ಕೇವಲ ನಜರೇತಿನಾದ ಯೇಸು ಕ್ರಿಸ್ತನು ಎಂಬುದಾಗಿ ನೀನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಆತನೇನು ಮಾಡ್ತಾನೆ, ವಿಜ್ಞಾಪನೆ. ಆ ವಿಜ್ಞಾಪನೆ ಎಂಥದ್ದು, ಸ್ವಾರ್ಥವಿಲ್ಲದಂಥ ವಿಜ್ಞಾಪನೆ, ಎಲ್ಲರ ಮೇಲೆ ಒಂದೇ ಪ್ರೀತಿಯನ್ನು ತೋರಿಸುವಂಥ ವಿಜ್ಞಾಪನೆ. ಅದನ್ನು ಹೊಂದಿಕೊಳ್ಳಬೇಕು, ಅದನ್ನು ಹಿಡಿದುಕೊಳ್ಳಬೇಕು. ಸೊ ಇವತ್ತು ದೇವರು ಈ 3 ವಿಷಯಗಳನ್ನು ನಿಮಗೆ ತಿಳಿಯಪಡಿಸ್ರಿ ಎಂಬುದಾಗಿ ಹೇಳಿದ್ದಾರೆ. ಆ 3 ವಿಷಯಗಳನ್ನು ನೀವು ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಬರೆದಿಟ್ಕೊಂಡ್ರೆ ನಿಮ್ಮ ಲೈಫ್ ಖಂಡಿತ ಬದಲಾಗುತ್ತದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕೇವಲ ನೀವು ಕೇಳುವವರಾಗಿರಬಾರ್ದು, ಬದಲಾಗಿ ಅದರಂತೆ ನಡೆಯುವವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಮ್ಮಲ್ಲಿ ಅನೇಕ ಜನರು ಕೇಳುವವರಾಗಿದ್ದಾರೇನೋ,
ಅದರಂತೆ ನಡೆಯುವವರಾಗಿರಬೇಕು. ಇವತ್ತು ನೀವು ಒಪ್ಪಿಸಿಕೊಡ್ತೀರಾ? ನಿಮ್ಮನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ತೀರಾ? ದೇವರ ವಾಕ್ಯ ಹೇಳಿದ ಪ್ರಕಾರ ನಾನು ಒಳ್ಳೆ ಸ್ನೇಹಿತನಾಗಿರಬೇಕು, ಅವರಿಗೋಸ್ಕರ ಪ್ರಾರ್ಥಿಸುವಂಥ ಸ್ನೇಹಿತನಾಗಿರಬೇಕು, ಅವರ ಭಾರವನ್ನು ಹಂಚಿಕೊಳ್ಳುವಂಥ ಸ್ನೇಹಿತರಾಗಿರಬೇಕು. ಈ 3 ವಿಷಯಗಳಿಗೋಸ್ಕರ ಪ್ರಾರ್ಥಿಸೋಣ. ದೇವರು ನಿನಗೆ ನನಗೂ ಒಂದು ಅವಕಾಶ, ಮತ್ತೊಂದು ಅವಕಾಶ, ಇವತ್ತು ದೇವರ ಒಂದು ನೂತನ ದಿನವನ್ನು ಕೊಟ್ಟಿದ್ದಾನೆಂದರೆ ಅದು ಕೇವಲ ಆತನ ಕೃಪೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನ ಕೃಪೆಯಿಂದ ಈ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ನಾನು ಒಳ್ಳೆಯವನಂತ ಅಲ್ಲ, ನಾನು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಅಲ್ಲ, ಬದಲಾಗಿ ದೇವರು ನನ್ನ ಮೇಲೆ ಕನಿಕರಿಸಿ ಆತನ ಕೃಪೆಯನ್ನು ನನಗೆ ಅನುಗ್ರಹಿಸಿದ್ದಾನೆ ಅಷ್ಟೇ. ಈ ದಿನ ನಾನು ನೋಡ್ತಾ ಇದ್ದೀನಿ ಅಂದರೆ, ಈ ದಿನ ದೇವರು ನನಗೆ ಕೊಟ್ಟಿದ್ದಾನ ಅಂದರೆ ನನ್ನಲ್ಲಿ ಏನಿದೆ? ಏನಿಲ್ಲ. ನಾನು ಝೀರೋ. ಆದ ಕಾರಣ ಝೀರೋ ಆದಂಥ ನಿನ್ನನ್ನು ದೇವರು ಹೀರೋ ಮಾಡಬೇಕು ಎಂಬುದಾಗಿ ಬಯಸಿದ್ದಾನೆ. ನೀನು ದೇವರಿಗೆ ಸಮರ್ಪಿಸಿಕೋ, ಸಮಯದಲ್ಲಿ ಪ್ರಾರ್ಥಿಸು, ಸಮಯವನ್ನು ದೇವರ ಒಂದು ಪ್ರಾರ್ಥನೆ ಯಾವ ರೀತಿಯಲ್ಲಿ ನಾನು ಒಳ್ಳೆ ಸ್ನೇಹಿತನಾಗಿ ಕಾಣಬೇಕೆಂಬುದಾಗಿ ತಿಳ್ಕೋ. ಇಷ್ಟುವರೆಗೆ ನೀನು ನಿನ್ನ ಸ್ನೇಹಿತನಿಗೋಸ್ಕರ ಪ್ರಾರ್ಥಿಸಲ್ಲ ಅಲ್ವಾ? ಅವನಿಗೋಸ್ಕರ ಕಣ್ಣೀರು ಸುರಿಸಿಲ್ಲ ಅಲ್ವಾ? ಅದಕ್ಕೆ ಅವನು ನಿನ್ನ ರಕ್ಷಣಾ ಮಾರ್ಗದಲ್ಲಿ ಬಂದಿಲ್ಲ ಅಲ್ವಾ? ಪ್ರಾರ್ಥಿಸೋಣ. ಕೃಪೆಯಲ್ಲಿ ಐಶ್ವರ್ಯ ಬಡತನಾಗಿರುವ ನಮ್ಮ ಪರಲೋಕದ ದೇವ, ನಿನ್ನ ನಾಮಕ್ಕೆ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. ಈ ದಿನದಲ್ಲಿ ಸ್ವಾಮಿ 3 ವಿಷಯಗಳನ್ನು ಕಳೆಯುವಂತೆ ನಮಗೆ ಸಹಾಯ ಮಾಡಿದ್ದಾರೆ ಸ್ವಾಮಿ. ಹೌದು ಕರ್ತನೆ, ನಮಗೋಸ್ಕರ ಪ್ರಾಣ ಕೊಡುವಂಥ ಸ್ನೇಹಿತನಲ್ಲ, ಬದಲಾಗಿ ನಮಗೋಸ್ಕರ ಪ್ರಾರ್ಥಿಸುವ ಸ್ನೇಹಿತನು ಬೇಕು. ಅವನು ಎಲ್ಲ ಸಮಯದಲ್ಲೂ ಎಲ್ಲ ವೇಳೆಯಲ್ಲೂ ಅವರವರು ನಮಗಾಗಿ ಒಂದು ಸಮಯವನ್ನು ಹೆಚ್ಚಿಸಿ ಆ ಸಮಯದಲ್ಲಿ ಪ್ರಾರ್ಥಿಸುವ ಒಳ್ಳೆ ಸ್ನೇಹಿತನು ಬೇಕು. ನಾವು ನೋಡ್ತೇವೆ ಸ್ವಾಮಿ, 3ನೇದಾಗಿ ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊತ್ತುಕೊಳ್ಳುವಂಥ ಸ್ನೇಹಿತನು ಬೇಕು. ಇವತ್ತು ಸಂತೋಷವನ್ನು ಹೊತ್ತುಕೊಳ್ಳುವ ಸ್ನೇಹಿತರಿದ್ದಾರೆ, ಆದರೆ ಭಾರವನ್ನು ಹೊತ್ತುಕೊಳ್ಳುವಂಥ ಸ್ನೇಹಿತರಿಲ್ಲ. ನಮ್ಮನ್ನು ಕ್ಷಮಿಸ್ರಿ ಎಂಬುದಾಗಿ ಕೇಳು. ನಮಗೆ ಮತ್ತೊಂದು ಅವಕಾಶವನ್ನು ಕೊಡು ಎಂಬುದಾಗಿ ಕೇಳು. ಅಂಥ ಸ್ನೇಹಿತರನ್ನು ನಾವು ಸಂಪಾದಿಸಬೇಕು. ನಾವು ನೋಡ್ತೇವೆ ಅಂಥ ಸ್ನೇಹಿತರು ಕಾಣಲ್ಲ. ದೇವರೇ, ನೀವೇ ನನಗೆ ಸ್ನೇಹಿತನಾಗಿದ್ದರೆ, ನಾನು ನಿನಗೆ ಸ್ನೇಹಿತನಾಗಿದ್ದರೆ ಅದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾಗಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಸಮಯದಲ್ಲಿ ಕರ್ತನೆ, ಯಾರು ತಮ್ಮ ಜೀವಿತಗಳನ್ನು ನಿಮಗೆ ಸಮರ್ಪಣೆ ಮಾಡಿಕೊಳ್ತಿದ್ದಾರೋ, ಯಾರ್ಯಾರು ಪ್ರಾರ್ಥಿಸಬೇಕು ಎಂಬುದಾಗಿ ಒಂದು ನಿಬಂಧನೆ ಮಾಡಿಕೊಂಡಿದ್ದಾರೋ, ಯಾರ್ಯಾರು ತಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಈ ರೀತಿ ಇರಬೇಕು, ಇಷ್ಟರವರೆಗೆ ಅವನೇ ನನ್ನ ಪ್ರಾಣ, ಅವನೇ ನನಗೆಲ್ಲ ಎಂಬುದಾಗಿ ನಾನು ಅಂದ್ಕೊಂಡಿದ್ದೆ, ಆದರೆ ಇವತ್ತು ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದ್ದೆ, ಇಲ್ಲ ಅವನಿಂದ ನಾನು ಕೆಟ್ಟು ಹೋಗ್ತಾ ಇದ್ದೇನೆ, ಇವತ್ತು ನಾನು ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಕಾರಣ ಅವನು. ಅಂಥ ಸ್ನೇಹಿತನು ನಮಗೆ ಬೇಡ, ಒಳ್ಳೆ ಸ್ನೇಹಿತನು ಬೇಕು. ನನಗಾಗಿ ಪ್ರಾಣ ಕೊಟ್ಟಂಥ ಸ್ನೇಹಿತನು ನೀನು, ನನಗಾಗಿ ಮರಣವನ್ನು ಗೆದ್ದಂಥ ಸ್ನೇಹಿತನು ನೀನು ನನಗೆ ಸ್ನೇಹಿತನಾಗಿದ್ದರೆ ಸಾಕು ಸ್ವಾಮಿ. ಅಬ್ರಹಾಮನು ಆ ರೀತಿಯಲ್ಲಿ ಹೇಳಿದ ಹಾಗೆ, ದಾವೀದನು ಹೇಳಿದ ಹಾಗೆ, ಇವತ್ತು ನನಗೂ ನಿನಗೂ ಆತನು ಸ್ನೇಹಿತನಾಗಿ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾನ. ಈ ಸ್ನೇಹಿತನ ಎಂಥ ಸ್ನೇಹಿತನ ಗೊತ್ತಾ? ನಿನ್ನನ್ನು ಕಡಿಸುವವನಲ್ಲ, ನಿನ್ನನ್ನು ಹಾಳು ಮಾಡುವವನಲ್ಲ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುವವನಲ್ಲ, ನಿನ್ನನ್ನು ಕೆಳಗೆ ತಳ್ಳುವವನಲ್ಲ. ಈತನು ಒಳ್ಳೆ ಸ್ನೇಹಿತನು. ಈತನನ್ನು ನಾವು ಹೊಂದಿಕೊಳ್ಳೋಣ, ಪಡೆದುಕೊಳ್ಳೋಣ. ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಮುಂದೆ ಹೋಗೋಣ. ಪರಿಶುದ್ಧನು ಸರ್ವಶಕ್ತನು ಸ್ತುತಿಗಳ ಮಧ್ಯೆ ವಾಸಿಸುವ ಸ್ವರ್ಗೀಯದ ದೇವ, ನಿನ್ನ ನಾಮಕ್ಕೆ ಸ್ತೋತ್ರ. ವಾಕ್ಯವನ್ನು ಕೇಳಿದ ಎಲ್ಲ ಮಕ್ಕಳನ್ನು, ಎಲ್ಲ ಸ್ತ್ರೀಯರನ್ನು ನಿಮ್ಮ ಪಾದದ ಬಳಿಯಲ್ಲಿ ಇಡ್ತಾ ಇದ್ದೇವೆ. ಅವರ ಹೃದಯಗಳನ್ನು ತೆಗೆದಿದ್ದೀರಿ, ಅವರ ಹೃದಯದಲ್ಲಿ ಮಾತಾಡಿದ್ದೀರಿ. ಅವರು ಸ್ವಾಮಿ ಎಂಥವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಒಂದು ವೇಳೆ ಕೆಟ್ಟ ಸ್ನೇಹಿತರಾಗಿದ್ದಾರೆ, ಅವರನ್ನು ಬಿಟ್ಟು ಬಿಡುವಂತೆ ಮನಸ್ಸು ಕೊಡು, ಆಲೋಚನೆ ಕೊಡು, ಬುದ್ಧಿ ಕೊಡು ಎಂಬುದಾಗಿ ಬೇಡಿಕೊಳ್ತೇವೆ. ಸಮಯದಲ್ಲೇ ನಮ್ಮೆಲ್ಲರೂ ನಿಮ್ಮ ಪಾದದ ಬಳಿಯಲ್ಲಿ ಸಮರ್ಪಿಸಿಕೊಳ್ತೀವಿ. ಈ ದಿನವೆಲ್ಲ ಪರಿಶುದ್ಧವಾಗಿ ಜೀವಿಸಬೇಕು.
ನಮ್ಮನ್ನು ಸಜೀವ ಯಾಗವಾಗಿ ನಿಮಗೆ ಸಮರ್ಪಿಸಿಕೊಳ್ತೇವೆ. ಈ ದಿನವೆಲ್ಲ ಸ್ವಾಮಿ ಯಾವ ಕೇಡು ಗಂಡಾಂತರಗಳು ಅಪಾಯಗಳು ಬರದ ಹಾಗೆ ಈ ದಿನವೆಲ್ಲ ನಿನ್ನ ಪರಿಶುದ್ಧಾತ್ಮನ ಶಕ್ತಿ ಹೊಂದಿಕೊಂಡವರಾಗಿ ಆ ಪರಿಶುದ್ಧಾತ್ಮ ಶಕ್ತಿಯಿಂದ ಸ್ವಾಮಿ ನಾವು ಪರಿಶುದ್ಧರಾಗಿ ಜೀವಿಸುವಂತೆ ಸಹಾಯ ಮಾಡು. ಕೃಪೆ ತೋರಿಸುವ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ಯಾವಾಗಲೂ ನಿನ್ನ ನಾಮವನ್ನು ಮಾತ್ರ ಮಹಿಮೆ ಪಡಿಸ್ತೇವೆ. ಆ ರೀತಿಯಾಗಿ ನಮ್ಮನ್ನು ಉಪಯೋಗ ಮಾಡಿಕೊಳ್ಳಿರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಪ್ರಾರ್ಥನೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.